ನೋಡ್ಬೋದು, ಇದೇ ಓಪನ್ ಮಾಡಿರೋದು. ಇವಾಗ ಪೈಪ್ ಹಾಕೋದಿಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗೋಯ್ತು ಪೈಪು, ಹಗ್ಗ ಕಟ್ಟಾಗ್ಬಿಡ್ತು. ಹಾಗಾಗಿ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು JCB ಚರಣ್ ವ್ಲಾಗ್ಸ್. ಇವತ್ತು ನಮ್ಮ ಜಮೀನ್ ಹತ್ರ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಬ್ರೇಕರ್ ಕೆಲಸ ಏನಿಲ್ಲ, ಬಕೆಟ್ ಕೆಲಸ. ಬ್ರೇಕರ್ ಬಿಚ್ಚಾಕ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀವಿ ಬಕೆಟ್ನ. ಅಂದರೆ ಒಳನರಸೀಪುರದಲ್ಲ, ರಾಮನಾಪುರಕ್ಕೆ ಹೋಗ್ಬೇಕು. ಒಳನರಸೀಪುರದಿಂದ ಮಿನಿಮಮ್ ಒಂದು 50 ಕಿಲೋಮೀಟ್ರ್ ಆದರೂ ಇದೆ. ರೋಡ್ ಅಂತೂ ಫುಲ್ ಹಾಳಾಗೋಗಿದೆ, ನೋಡ್ಬೋದು ಇಲ್ಲಿ. ಆದರೂ ನಮ್ಮ JCB ಹೋದ್ರೆ ಅಂತೂ ಒಳ್ಳೆ ಆನೆ ಮೇಲೆ ಸವಾರಿ ಮಾಡ್ದಂಗೆ ಆಗುತ್ತೆ, ಒಳ್ಳೆ ಮಜಾ ಬರುತ್ತೆ ಮಾತ್ರ. ಯಾವ ಗಾಡೀಲಿ ಹೋದ್ರೂ ಇಂಥ ಫೀಲ್ ಬರಲ್ಲ. ಇದನ್ನು ಓಡಿಸೋರಿಗೆ ಗೊತ್ತಿದ್ರು ಮಜಾ. ಮತ್ತೆ ನೋಡ್ಬೋದು ಹಿಂದ್ಗಡೆ ನಮ್ಮ ಟ್ರ್ಯಾಕ್ಟರ್ನು ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು. ಬ್ರೇಕರ್ ಇಲ್ಲೇ ಇದೆ ಬಕೆಟಲ್ಲಿ. ಬ್ರೇಕರ್ನು ಕೂಡ ತಗೊಂಡು ಹೋಗ್ತಾ ಇದೀವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಯಾವುದಾದ್ರೂ ಜಮೀನ್ ಹತ್ರ ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬ್ರೇಕರ್ ಕೆಲಸ ಬಂದರೆ ಅಲ್ಲೇ ಹೋಗಿ ಮಾಡೋಣ ಅಂತ. ನಮ್ಮ ಜಮೀನ್ ಕೆಲಸ ಒಂದು 2 ದಿವಸ ಆಗ್ಬೋದು. ನೋಡೋಣ ಯಾವ ಥರ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ. ಬನ್ನಿ ಇವಾಗ ಹೋಗೋಣ ರಾಮನಾಪುರಕ್ಕೆ. ಈಗ ಆಲ್ರೆಡಿ ಸುಮಾರು ದೂರ ಬಂದಿದ್ದೀನಿ, ನೋಡ್ಬೋದು. ಬನ್ನಿ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ನಾವು ಅರ್ಕಲಗೋಡ್ ಮೇಲೆ ಹೋಗ್ತಾ ಇಲ್ಲ, ಇಲ್ಲೇ ಜೋಡಿಗುಬ್ಬಿ ಮೇಲೆ ಹೋಗ್ತಾ ಇದ್ದೀವಿ. ಅರ್ಕಲಗೋಡ್ ಮೇಲೆ ಏನಕ್ಕಪ್ಪ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಮಾಮೂಲಿ ಓಡಾಡೋ ರೋಡ್ ಇದೇನೆ, ಜೋಡಿಗುಬ್ಬಿ ರೋಡು. ರೋಡ್ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಹತ್ರನೂ ಆಗುತ್ತೆ ಈ ಕಡೆ ಹೋದರೆ. ಆ ರೂಟಲ್ಲಿ ಆದರೂ ತುಂಬ ಹಂಸ್ಗಳಿದೆ, ಹಾಗಾಗಿ ತುಂಬ JCB ಹೋಗೋದಾದ್ರೆ ಹಿಂಸೆ ಆಗುತ್ತೆ. ಇದು ಹಳ್ಳಿ ರೋಡು, ಆದರೂ ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ಈ ರೋಡಲ್ಲಿ ಹೋದರೆ ಬೇಗ ಹೋಗ್ಬಿಡ್ತೀವಿ. ಇಲ್ಲಿ ಬಸವಪಟ್ಟಣ ಮೇಲೆ ಹೋಗ್ಬಿಡ್ತೀವಿ ನಾವು. ಬನ್ನಿ ತೋರಿಸ್ತೀನಿ ಯಾವ್ಯಾವ ಊರು ಸಿಗುತ್ತೆ ಅಂತ ಹೋಗ್ತಾ ಹೋಗ್ತಾ. ಹತ್ರ ಇಲ್ಲಿಂದ ಹೋದರೆ ನಾವಿವಾಗ ಹೋಗ್ತಾ ಇರೋ ರೋಡು ಎಲ್ಲೆಲ್ಲಿ ಹೋಗುತ್ತಪ್ಪ ಅಂತ ಹೇಳಿದ್ರೆ, ಬೆಳವಾಡಿ, ಜೋಡಿಗುಬ್ಬೆ, ಬಸವಪಟ್ಟಣ, ರಾಮನಾಪುರ ಹೋಗುತ್ತೆ. ಏನಾದರೂ ರಾಮನಾಪುರ ಹೋಗೋರು ಹೊಸಬ್ರು ಏನಾದರೂ ಈ ಕಡೆ ಸೈಡ್ ಬರ್ತಾ ಇದ್ರೆ ಅರ್ಕಲಗೋಡು ಏನು ಹೋಗೋದು ಬೇಡ. ಇಲ್ಲೇ ಅಲ್ಲಿ ಜೋಡಿಗುಬ್ಬಿ ಕ್ರಾಸ್ ಇದೆಯಲ್ಲ, ಪೆಟ್ರೋಲ್ ಪಂಪು, ಅಲ್ಲಿಂದ ಲೆಫ್ಟಿಗೆ ಕಟ್ಟಾಗಿ ರೋಡಲ್ಲಿ ಬಂತು ಅಂದರೆ ರೋಡ್ ತುಂಬ ಚೆನ್ನಾಗಿದೆ. ಇಲ್ಲಿ ಹೋಗ್ಬೋದು, ಹತ್ರ ಆಗುತ್ತೆ ಕೂಡ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ರೋಡು ಅಂತ. ನಮ್ಮ ಟ್ರ್ಯಾಕ್ಟ್ರಿನೂ ಬರ್ತಾಯಿದೆ ಜೊತೆಗೇನೆ. JCB ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಉಳ್ಬೇಕು, ಹೊಲ ಮತ್ತು ಗದ್ದೆಲ್ಲ ಉಳ್ಬೇಕಾಗಿತ್ತು. ಅದಕ್ಕೋಸ್ಕರ ರೂಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ಜಮೀನ್ ಹತ್ರ ಕೆಲಸ ಯಾವ ಥರ ಇರುತ್ತೆ ಅಂತ. ಬಸವಪಟ್ಟಣ ಎಂಟ್ರ್ ಆಗಿದ್ದಾಯಿತು, ನೋಡ್ಬೋದು. ಇವತ್ತು ಮಾರ್ಕೆಟ್ ಇದೆ. ಇವತ್ತು ಮಾರ್ಕೆಟ್ ಇದ್ರೆ ಫುಲ್ ಟ್ರಾಫಿಕ್ಕು. ಬಸವಪಟ್ಟಣದಿಂದ ಹೊರಟಿದ್ದಾಯಿತು. ರಾಮನಾಪುರ ಒಂದು 5 ಕಿಲೋಮೀಟರ್ ಇದೆ ಅಷ್ಟೇ. ಅಂದರೆ ರಾಮನಾಥಪುರ ಅಲ್ಲ, ಮಲ್ಲರಾಜಪಟ್ಟಣ ಅಂತ. ಅಲ್ಲಿ ಒಳ್ಳೆ ಸೇತುವೆ ಇದೆಯಲ್ಲ, ಅಲ್ಲೇನೆ ಹೋಗ್ಬೇಕಾಗಿರೋದು. ಬನ್ನಿ ತೋರಿಸ್ತೀನಿ ನೋಡಿ, ಹೈವೇ ಸೂಪರ್ ಆಗಿದೆ. ಇಲ್ಲಿ ನೋಡ್ಬೋದು, ಸೀದಾ ಹೋದ್ರೆ ರಾಮನಾಥಪುರ, ಇಲ್ಲಿಂದ ಲೆಫ್ಟಿಗೆ ಬಂದರೆ ಮಲ್ಲರಾಜಪಟ್ಟಣ ಅಂತ. ಟ್ರ್ಯಾಕ್ಟ್ರಿಗೆ ಡೀಸೆಲ್ ಹಾಕ್ಸ್ತಾ ಇದ್ದಾರೆ ನಮ್ಮ ಅಪ್ಪಾಜಿ. ಇಲ್ಲ ಬಂಕ್ ಹತ್ರ ತಂದು ನಿಲ್ಲಿಸ್ತೆ, ಲೆಫ್ಟಿಗೆ ಕಟ್ಟಾದರೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಮಲ್ಲರಾಜಪಟ್ಟಣ ಹೋಗುತ್ತೆ. ನಾನು ರಾತ್ರಿ ಡೀಸೆಲ್ ಹಾಕ್ಸಿದ್ದೆ 35 ಲೀಟ್ರು, ಇವಾಗೇನು ಹಾಕ್ಸ್ತಾ ಇಲ್ಲ. ನೋಡ್ಬೋದು, ಇದೇ ರಾಮನಾಥಪುರ ಸೇತುವೆ, ಅಂದರೆ ಮಲ್ಲರಾಜಪಟ್ಟಣಕ್ಕೆ ಹೋಗೋ ರೋಡ್ ಇದು. ಹಾಳಾಗಿದೆ ಫುಲ್ ಖರಾಬಾಗೋಗಿದೆ ರೋಡ್. ಮಲ್ಲರಾಜಪಟ್ಟಣ ಬಂದಾಯಿತು, ಇವಾಗ ಬ್ರೇಕರ್ ಇಡಬೇಕು. ಅದಕ್ಕೋಸ್ಕರ ಇವಾಗ ಎಲ್ಲಿಡೋದಂತ ನೋಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಬ್ರೇಕರ್ ಇಟ್ಬಿಟ್ಟು ಆಮೇಲೆ ಜಮೀನ್ ಹತ್ರಕ್ಕೆ ಹೋಗ್ಬೇಕು. ಫಸ್ಟು ಬ್ರೇಕರ್ ಸೇಫ್ಟಿಯಾಗಿ ಇಡಬೇಕು, ಸೇಫ್ಟಿ ಇಲ್ಲ, ಅದಕ್ಕೋಸ್ಕರ ಬನ್ನಿ ಇಡೋಣ ಬ್ರೇಕರ್.
ಬೇರೆ ಬೇಡ ಏನಾಗಲ್ಲ ಯಾರ್ಯಾವ ಗಜ ಈ ಕೆಸರೊಳಗೆ ಇಷ್ಟೊಂದು ಕಷ್ಟದಲ್ಲಿ ಕೆಲಸ ಮಾಡ್ತಿದೆಯಲ್ಲ ಯಾವ ಥರ ಅನ್ನಿಸ್ತೈತೋ. ಈ ಕೆಸರೊಳಗೆ ತಗ್ಲಾಕ್ಬಿಟ್ಟು ಯಾವ ಥರ ಇದೆ ಬೇರೆ ಅಂತ ಕೇಳ್ತೀವಿ. ಹೋಗತ್ಲಾಗಿ ನಮ್ಮ ಕಷ್ಟ ನಮಗಾಗೈತತ್ಲಾಗಿ ಫುಲ್ ಬಕೆಟ್ ಈ ಕಡೆ ಹೊಡೆದು ಕಳಿಸ್ಬಿಟ್ಟ ನಮ್ಮೆಲ್ಲ. ಮುಂದೆ ಬರಲ್ಲ ಮುಂದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸುಮ್ಮನೆ ಇದು ಬಿಡೋದಿಲ್ಲ, ಸಮಸ್ಯೆನೇ ಇಲ್ಲ, ಎಂಥದೇ ಇಲ್ಲ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಿದ್ರೆ ಬಕೆಟ್ ಹೊಡೆದು ಕಳಿಸ್ಬಿಡ್ತೀನಿ ಆಮೇಲೆ. ಅಲ್ಲೇ ಬಿಡು ಅಲ್ಲೇ ಬಿಡು ಪಕ್ಕದಲ್ಲೇ ಹೋಗು. ಆ ಕಡೆ ಇಲ್ಲ ಪಕ್ಕದಲ್ಲೇ ಹೋಗು ಒಂಚೂರು ಆ ಕಡೆ ಪಕ್ಕದಲ್ಲೇ ಹೋಗ. ಫ್ರೆಂಡ್ಸ್, ಕಣಿ ಎಲ್ಲ ಸೋಸಿದ್ದಾಯಿತು. ಇವಾಗ ಟೈಮ್ ಬಂದು 1:45 ಆಗಿದೆ. ಫುಲ್ ಕೆಸರಿತ್ತು, ಮತ್ತು ಒಂದು 2 ದಿವಸ ಮಳೆ ಬಂದಿದ್ದು ಡ್ರೈ ಆಗಲಿಲ್ಲ ಗದ್ದೆ. ಅದರಲ್ಲೇ ಕೆಲಸ ಮಾಡಿದ್ದು. ನೋಡ್ಬೋದು ಮಣ್ಣು ಯಾವ ಥರ ಒಳಗಡೆ ಎಲ್ಲ ಹೋಗಿತ್ತು ಅಂತ. ಕ್ಲೀನ್ ಮಾಡಿದೆ ಇವಾಗ ತಾನೆ. ಇಲ್ಲಿ ನೋಡಿ, ಇಲ್ಲಿ ಸ್ಟೆಪ್ಲೈಜರೆಲ್ಲ ನೋಡಿ, ಫುಲ್ ಗಾಡಿ ಎಲ್ಲ ಕೆಸರಾಗಿದೆ ನೋಡಿ ಇಲ್ಲಿ. ಅದು ಫುಲ್ ಮೇಲ್ಗಡೆಯಿಂದ ಬರಬೇಕಾದ್ರೆ ಏನು ತೊಂದರೆ ಇರಲಿಲ್ಲ. ಇವಾಗ ಗದ್ದೆ ಒಳಗಡೆ ಹೋಗಿದ್ದಕ್ಕೆ ಫುಲ್ ಸಿಗಾಕೊಂಡ್ಬಿಡ್ತು ಗಾಡಿ. ಇನ್ನೇನು ಮಾಡೋಂಗಿಲ್ಲ ಅಂತೇಳಿ ಕೆಲಸ ಎಲ್ಲ ಮುಗಿಸ್ದೆ. ಕಣಿ ಎಲ್ಲ ಸೋಸಿದ್ದಾಯಿತು ಪೂರ್ತಿ. ನೋಡ್ಬೋದು ಗಾಡಿ ಯಾವ ಥರ ಇದೆ, ಯಾವ ಥರ ಆಗಿದೆ ಅಂತ. ಮತ್ತು ಇವಾಗ ಇಲ್ಲೇ ರಾಮನಾಥಪುರ ಹೋಗಿ ಒಂದು 2 ಸಿಮೆಂಟ್ ಪೈಪ್ ತರಬೇಕು. ಅಂದರೆ ಇಲ್ಲಿ ನೀರು ಹೋಗೋದಕ್ಕೆ ಕಲೆಕ್ಷನ್ ಕೊಡಬೇಕಂತೆ. ಆ ಪೈಪ್ ತಂದಮೇಲೆ ಮತ್ತೆ ಅಲ್ಲಿ ಓಪನ್ ಮಾಡಿ ಮತ್ತು ಪೈಪೆಲ್ಲ ಹಾಕ್ಬಿಟ್ಟು ಮುಚ್ಚಬೇಕು. ನೋಡೋಣ, ಇವಾಗ ಪೈಪ್ ತರಕ್ಕೆ ಹೋಗಬೇಕು. ಟ್ರ್ಯಾಕ್ಟ್ರಲ್ಲಿ ಹೋಗ್ತೀವಿ, JCB ಟ್ರ್ಯಾಕ್ಟ್ರ್ ತಗೊಂಡು ಹೋಗ್ತೀವಿ. ಹಂಗೆ ಲೋಡ್ ಮಾಡ್ಕೊಂಡು ಬಂದು ಇಲ್ಲಿ ಇಳಿಸ್ಬೇಕು. ಪೂರ್ತಿ ಕೆಲಸ ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ ಯಾವ ಥರ ಆಯಿತು ಅಂತ. ಫುಲ್ ಬಿಸಿಲಿದೆ ಇವತ್ತಿಂತೂ, ಮೋಡ ಇಲ್ಲ. ಕೆಲಸ ಮಾಡೋದಕ್ಕೆ ರಿಸ್ಕು, ಏನೂ ಮಾಡೋಂಗಿಲ್ಲ, ಮಾಡಲೇಬೇಕು.
ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಮುಂಚೆ ಇಲ್ಲಿಗೆ ಸಿಮೆಂಟ್ ಪೈಪ್ ಹಾಕಿದ್ರು ನೀರು ಹೋಗೋದಕ್ಕೆ. ಅಂದರೆ ಇಲ್ಲಿ ಸರಿಯಾಗಿ ಹಾಕಿರಲಿಲ್ಲ, ಅಂದರೆ ನೀರು ಹೋಗೋದು ಆಗ್ತಿಲ್ವೇ ಈ ಕೇಸು? ಇವಾಗ ನಾವೇ ತೆಗೆದಿದ್ವಿ ಅಲ್ಲಿ ಹೋಗುತ್ತೆ ನೀರು. ಇವಾಗ ಇವು 2 ಪೈಪನ್ನು ತೆಗೆದುಬಿಟ್ಟು ಅಲ್ಲಿಗೆ ಹಾಕ್ಬೇಕು. ಇವಾಗ ಏನು ಟ್ರೆಂಚ್ ತೆಗ್ದಿದ್ದೀನಿ ನಾನು ಬೆಳಗ್ಗೆ, ಆ ಜಾಗಕ್ಕೆ ಮತ್ತೆ ಓಪನ್ ಮಾಡಿ ಹಾಕಬೇಕು. ಡಬಲ್ ಕೆಲಸ. ಬೇರೆಯವ್ರಿಗೆ ಜಮೀನು ಕೊಟ್ಟರೆ ಇದೇ ಆಗೋದು ನೋಡಿ. ಈಗ ನಮಗೆ ಡಬಲ್ ಕೆಲಸ. ಇವಾಗ ನಾವೇ ಹಗ್ಗ ಕಟ್ಕೋಬೇಕು, ಲೇಬರ್ ಇಲ್ಲ ಯಾರಿಲ್ಲ, ನಾವೇ ಹಗ್ಗ ಕಟ್ಕೊಬಿಟ್ಟು ಮೇಲೆ ಎತ್ತಾಕ್ಬೇಕು. ಇವಾಗ ನೋಡ್ಬೋದು ಆ ಕಡೆ ಎತ್ತೋ ಗಜ, ಮೇಲ್ಗಡೆ ಎತ್ತೋ, ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡೋ ಗಜ. ಯಾಕ ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕತ್ಯಾ? ಕೆಲಸ ಮಾಡೋದು ಹೆಂಗೆ ಅಂತ ನೀನು ನನಗೆ ಹೇಳ್ಕೊಳಕ್ ಬರ್ಬೇಡ. ಪೈಪ್ ತಲೆಬೇಕು ಹಾಕ್ಬಿಡ್ತೀನಿ ಆಮೇಲೆ. ನೋಡ್ಬೋದು, ಇದೇ ಓಪನ್ ಮಾಡಿರೋದು ಇವಾಗ ಪೈಪ್ ಹಾಕೋದಕ್ಕೆ. ಯಾವ ಥರ ಬಂದಿದೆ ಕೆಲಸ ಅಂತ ಕಮೆಂಟ್ ಮಾಡಿ. ಇಲ್ಲಿಂದ ಆ ಕಡೆಗೆ ಹೋಗುತ್ತೆ ನೀರು, ಮೇಲ್ಗಡೆಯಿಂದ ಸ್ಲೋಪಾಗಿ ಬಂದಿರೋದು. ಇಲ್ಲಿಂದ 2 ಪೈಪ್ ಇದೆ, ಇಲ್ಲಿಗೆ ಹಾಕಬೇಕು. ದೊಡ್ಡ ಪೈಪು, 8 ಅಡಿ ಪೈಪು. ಮಣ್ಣೆಲ್ಲ ಮೇಲ್ಗಡೆ ಹಾಕಿದ್ದೀನಿ. ಕೆಲಸ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಗ್ಗ ಕಟ್ತಾ ಇದ್ದಾರೆ ನೋಡ್ಬೋದು. ಪೈಪ್ ಇಳಿಸ್ತೀನಿ ಇವಾಗ ಒಳಗಡಿಕೆ. ಸ್ವಲ್ಪ ಡ್ಯಾಮೇಜ್ ಆಗೋಯ್ತು ಪೈಪು, ಹಗ್ಗ ಕಟ್ಟಾಗ್ಬಿಡ್ತು. ಹಾಗಾಗಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.